ಇನ್ನ ಓಂ ಪ್ರಕಾಶ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಓಂ ಪ್ರಕಾಶ್, ಕಲಬುರಗಿ ಭಾಗದಲ್ಲಿ ಯಾವ ರೀತಿ ರೆಸ್ಪಾನ್ಸ್ ಇದೆ ನಾಳಿನ ಪ್ರತಿಭಟನೆಗೆ? ಸಾರಿಗೆ ನೌಕರು ಹೇಳೋದೇನು, ನಾಳೆ ಬಸ್ಗಳು ಓಡಾಡುತ್ತೋ ಇಲ್ವೋ? ಶ್ರೀಪಾದ್, ಸರ್ಕಾರ ಮತ್ತೆ ಸಾರಿಗೆ ನೌಕರರ ನಡುವಿನ ಸಮರ ಮತ್ತೊಂದು ಹಂತಕ್ಕೆ ಹೋಗಿ ತಲುಪುವಂತ ಸಾಧ್ಯತೆ ಇರುವಂತದ್ದು. ಯಾಕಂತಂದ್ರೆ ಸಾರಿಗೆ ನೌಕರರು ತಮ್ಮ ಬೇಡಿಕೆಗಳನ್ನ ಈಡೇರಿಸುವಂತೆ ಸಾಕಷ್ಟು ಬಾರಿ ಸರ್ಕಾರದ ಮುಂದಿಟ್ಟರೂ ಕೂಡ ಸರ್ಕಾರ ಆ ಬೇಡಿಕೆಗಳನ್ನ ಈಡೇರಿಸಿದ ಹಿನ್ನೆಲೆಯಲ್ಲಿ ಇದೀಗ ಮತ್ತೊಂದು ಹಂತಕ್ಕೆ ಅಂದ್ರೆ ನಾಳೆ ಬೆಂಗಳೂರಿನಲ್ಲಿ ನಡೆಯಲಿರುವಂತಹ ಒಂದು ಸಾರಿಗೆ ನೌಕರರ ಪ್ರತಿಭಟನೆಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಸಾರಿಗೆ ನೌಕರರು ಕೂಡ ಭಾಗಿಯಾಗೋದಕ್ಕೆ ಮುಂದಾಗಿರುವಂತದ್ದು. ಸುಮಾರು ಕಲ್ಯಾಣ ಕರ್ನಾಟಕ ಭಾಗದ 9 ಡಿವಿಷನ್ಗಳಿಂದ 1000ಕ್ಕೂ ಅಧಿಕ ಜನರು ಏನು ಸಾರಿಗೆ ನೌಕರರು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆಯಲ್ಲಿ ಭಾಗಿಯಾಗೋದಕ್ಕೆ ಈಗಾಗಲೇ ಏನು ತೇಳಿರುವಂತದ್ದು. ಇನ್ನೊಂದಷ್ಟು ಜನರು ಇವತ್ತು ಸಂಜೆ ಹೊರಡ್ತಾ ಇರುವಂತದ್ದು. ಆದ್ರೆ ಬಹಳ ಪ್ರಮುಖವಾಗಿ ಇವರು 38 ತಿಂಗಳ ಬಾಕಿ ವೇತನ ಏನಿದೆ ಅದನ್ನ ಬಾಕಿ ವೇತನ ನೀಡಬೇಕು, ಜೊತೆಗೆ 25% ಭತ್ಯೆ ವೇತನವನ್ನ ಪರಿಷ್ಕರಣೆ ಮಾಡಬೇಕು, ಜೊತೆಗೆ ಭತ್ಯೆ ಕೂಡ 2012ರಿಂದಲೂ ಕೂಡ ಅದನ್ನ ಹೆಚ್ಚಳ ಮಾಡಿಲ್ಲ ಅಂತೇಳಿ ಹೀಗೆ ಒಟ್ಟು 10 ಬೇಡಿಕೆಗಳನ್ನ ಇಟ್ಕೊಂಡು ಸಾರಿಗೆ ನೌಕರರು ಸರ್ಕಾರದ ಮುಂದೆ ಸಾಕಷ್ಟು ಬಾರಿ ಪ್ರಸ್ತಾಪವನ್ನ ಇಟ್ಟಿದ್ರು ಕೂಡ ಅದ್ಯಾವುದೂ ಈಡೇರಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಈಗ ಮತ್ತೊಂದು ಹಂತದ ಹೋರಾಟಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ಹಾಗಾಗಿ ನಾಳೆ ಬೆಳಗ್ಗೆ 11 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಕೂಡ ಏನು ಪ್ರತಿಭಟನೆ ನಡೀತಿ ಅಲ್ಲಿ ಈ ಸಾರಿಗೆ ನೌಕರರ ಬೇಡಿಕೆಗೆ ಸರ್ಕಾರ ಯಾವ ರೀತಿಯಾಗಿ ಸ್ಪಂದನೆ ಮಾಡ್ತಾರೆ ಅನ್ನುವಂಥದ್ದನ್ನ ನೋಡಿಕೊಂಡು ನಾಡಿದ್ದಿನ ಪ್ರತಿಭಟನೆಗೆ ಏನು ಸಾರಿಗೆ ನೌಕರರು ಪ್ಲಾನ್ ಅನ್ನ ರೂಪರೇಷವನ್ನ ಸಿದ್ಧತೆಯನ್ನ ಮಾಡ್ಕೊಳ್ಳೋದಕ್ಕೆ ಮುಂದಾಗಿರುವಂತದ್ದು. ನಾಳೆ ಬಸ್ ಸಂಚಾರ ಓಡಾಡುತ್ತೆ, ಆದ್ರೆ ಕಡಿಮೆ ಸಂಖ್ಯೆಯಲ್ಲಿ ಓಡಾಡುತ್ತೆ ಅನ್ನುವಂಥದ್ದು ಈಗ ಸಾರಿಗೆ ನೌಕರರು ಹೇಳ್ತಾ ಇರುವಂತದ್ದು. ಯಾಕಂತಂದ್ರೆ ಕಲ್ಯಾಣ ಕರ್ನಾಟಕ ಭಾಗದಿಂದ ಸುಮಾರು 1000ಕ್ಕೂ ಅಧಿಕ ಜನರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗೋದಕ್ಕೆ ತೇಳ್ತಾ ಇರುವಂತದ್ದು. ಹಾಗಾಗಿ ಬಸ್ ಸಂಖ್ಯೆಯಲ್ಲಿ ಕೊಂಚ ವಿರಳ ಆಗುತ್ತೆ, ಆದ್ರೆ ಬಸ್ಗಳು ಓಡಾಡುತ್ತೆ ಅನ್ನುವಂತ ಮಾತನ್ನ ಹೇಳಿರುವಂತದ್ದು. 4 ಗಂಟೆಗೆ ತಮ್ಮ ಬೇಡಿಕೆಗಳನ್ನ ಬಗೆಹರಿಸದೆ ಹೋದ್ರೆ ನಾಡಿದ್ದಿನಿಂದ ಉಗ್ರವಾದಂತಹ ಹೋರಾಟ ಅಂದ್ರೆ ಬಸ್ ಸಂಚಾರ ಬಂದ್ ಮಾಡಿ ಹೋರಾಟ ಮಾಡಬೇಕಾ ಅನ್ನುವಂಥದ್ರ ಬಗ್ಗೆ ಕೂಡ ನಾಳೆಯ ಸಭೆಯಲ್ಲಿ ನಿರ್ಧಾರವಾಗುತ್ತೆ ಅನ್ನುವಂತ ಮಾತನ್ನ ಈಗಾಗಲೇ ಸಾರಿಗೆ ನೌಕರರು ಕೂಡ ಹೇಳ್ತಾ ಇರುವಂತದ್ದು. ಹಾಗಾಗಿ ನಾಳೆ ಈ ಸಾರಿಗೆ ನೌಕರ ಹೋರಾಟ ಏನಿದೆ ಅದು ಬಹಳ ಪ್ರಮುಖ ಹೋರಾಟವಾಗಿ ಏನು. ಇನ್ನ ಓಂ ಪ್ರಕಾಶ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಓಂ ಪ್ರಕಾಶ್, ಕಲಬುರಗಿ ಭಾಗದಲ್ಲಿ ಯಾವ ರೀತಿ ರೆಸ್ಪಾನ್ಸ್ ಇದೆ ನಾಳಿನ ಪ್ರತಿಭಟನೆಗೆ? ಸಾರಿಗೆ ನೌಕರು ಹೇಳೋದೇನು, ನಾಳೆ ಬಸ್ಗಳು ಓಡಾಡುತ್ತೋ ಇಲ್ವೋ? ಶ್ರೀಪಾದ್, ಸರ್ಕಾರ ಮತ್ತೆ ಸಾರಿಗೆ ನೌಕರರ ನಡುವಿನ ಸಮರ ಮತ್ತೊಂದು ಹಂತಕ್ಕೆ ಹೋಗಿ ತಲುಪುವಂತ ಸಾಧ್ಯತೆ ಇರುವಂತದ್ದು. ಯಾಕಂತಂದ್ರೆ ಸಾರಿಗೆ ನೌಕರರು ತಮ್ಮ ಬೇಡಿಕೆಗಳನ್ನ ಈಡೇರಿಸುವಂತೆ ಸಾಕಷ್ಟು ಬಾರಿ ಸರ್ಕಾರದ ಮುಂದಿಟ್ಟರೂ ಕೂಡ ಸರ್ಕಾರ ಆ ಬೇಡಿಕೆಗಳನ್ನ ಈಡೇರಿಸಿದ ಹಿನ್ನೆಲೆಯಲ್ಲಿ ಇದೀಗ ಮತ್ತೊಂದು ಹಂತಕ್ಕೆ ಅಂದ್ರೆ ನಾಳೆ ಬೆಂಗಳೂರಿನಲ್ಲಿ ನಡೆಯಲಿರುವಂತಹ ಒಂದು ಸಾರಿಗೆ ನೌಕರರ ಪ್ರತಿಭಟನೆಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಸಾರಿಗೆ ನೌಕರರು ಕೂಡ ಭಾಗಿಯಾಗೋದಕ್ಕೆ ಮುಂದಾಗಿರುವಂತದ್ದು. ಸುಮಾರು ಕಲ್ಯಾಣ ಕರ್ನಾಟಕ ಭಾಗದ 9 ಡಿವಿಷನ್ಗಳಿಂದ 1000ಕ್ಕೂ ಅಧಿಕ ಜನರು ಏನು ಸಾರಿಗೆ ನೌಕರರು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆಯಲ್ಲಿ ಭಾಗಿಯಾಗೋದಕ್ಕೆ ಈಗಾಗಲೇ ಏನು ತೇಳಿರುವಂತದ್ದು. ಇನ್ನೊಂದಷ್ಟು ಜನರು ಇವತ್ತು ಸಂಜೆ ಹೊರಡ್ತಾ ಇರುವಂತದ್ದು. ಆದ್ರೆ ಬಹಳ ಪ್ರಮುಖವಾಗಿ ಇವರು 38 ತಿಂಗಳ ಬಾಕಿ ವೇತನ ಏನಿದೆ ಅದನ್ನ ಬಾಕಿ ವೇತನ ನೀಡಬೇಕು, ಜೊತೆಗೆ 25% ಭತ್ಯೆ ವೇತನವನ್ನ ಪರಿಷ್ಕರಣೆ ಮಾಡಬೇಕು, ಜೊತೆಗೆ ಭತ್ಯೆ ಕೂಡ 2012ರಿಂದಲೂ ಕೂಡ ಅದನ್ನ ಹೆಚ್ಚಳ ಮಾಡಿಲ್ಲ ಅಂತೇಳಿ ಹೀಗೆ ಒಟ್ಟು 10 ಬೇಡಿಕೆಗಳನ್ನ ಇಟ್ಕೊಂಡು ಸಾರಿಗೆ ನೌಕರರು ಸರ್ಕಾರದ ಮುಂದೆ ಸಾಕಷ್ಟು ಬಾರಿ ಪ್ರಸ್ತಾಪವನ್ನ ಇಟ್ಟಿದ್ರು ಕೂಡ ಅದ್ಯಾವುದೂ ಈಡೇರಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಈಗ ಮತ್ತೊಂದು ಹಂತದ ಹೋರಾಟಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ಹಾಗಾಗಿ ನಾಳೆ ಬೆಳಗ್ಗೆ 11 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಕೂಡ ಏನು ಪ್ರತಿಭಟನೆ ನಡೀತಿ ಅಲ್ಲಿ ಈ ಸಾರಿಗೆ ನೌಕರರ ಬೇಡಿಕೆಗೆ ಸರ್ಕಾರ ಯಾವ ರೀತಿಯಾಗಿ ಸ್ಪಂದನೆ ಮಾಡ್ತಾರೆ ಅನ್ನುವಂಥದ್ದನ್ನ ನೋಡಿಕೊಂಡು ನಾಡಿದ್ದಿನ ಪ್ರತಿಭಟನೆಗೆ ಏನು ಸಾರಿಗೆ ನೌಕರರು ಪ್ಲಾನ್ ಅನ್ನ ರೂಪರೇಷವನ್ನ ಸಿದ್ಧತೆಯನ್ನ ಮಾಡ್ಕೊಳ್ಳೋದಕ್ಕೆ ಮುಂದಾಗಿರುವಂತದ್ದು. ನಾಳೆ ಬಸ್ ಸಂಚಾರ ಓಡಾಡುತ್ತೆ, ಆದ್ರೆ ಕಡಿಮೆ ಸಂಖ್ಯೆಯಲ್ಲಿ ಓಡಾಡುತ್ತೆ ಅನ್ನುವಂಥದ್ದು ಈಗ ಸಾರಿಗೆ ನೌಕರರು ಹೇಳ್ತಾ ಇರುವಂತದ್ದು. ಯಾಕಂತಂದ್ರೆ ಕಲ್ಯಾಣ ಕರ್ನಾಟಕ ಭಾಗದಿಂದ ಸುಮಾರು 1000ಕ್ಕೂ ಅಧಿಕ ಜನರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗೋದಕ್ಕೆ ತೇಳ್ತಾ ಇರುವಂತದ್ದು. ಹಾಗಾಗಿ ಬಸ್ ಸಂಖ್ಯೆಯಲ್ಲಿ ಕೊಂಚ ವಿರಳ ಆಗುತ್ತೆ, ಆದ್ರೆ ಬಸ್ಗಳು ಓಡಾಡುತ್ತೆ ಅನ್ನುವಂತ ಮಾತನ್ನ ಹೇಳಿರುವಂತದ್ದು. 4 ಗಂಟೆಗೆ ತಮ್ಮ ಬೇಡಿಕೆಗಳನ್ನ ಬಗೆಹರಿಸದೆ ಹೋದ್ರೆ ನಾಡಿದ್ದಿನಿಂದ ಉಗ್ರವಾದಂತಹ ಹೋರಾಟ ಅಂದ್ರೆ ಬಸ್ ಸಂಚಾರ ಬಂದ್ ಮಾಡಿ ಹೋರಾಟ ಮಾಡಬೇಕಾ ಅನ್ನುವಂಥದ್ರ ಬಗ್ಗೆ ಕೂಡ ನಾಳೆಯ ಸಭೆಯಲ್ಲಿ ನಿರ್ಧಾರವಾಗುತ್ತೆ ಅನ್ನುವಂತ ಮಾತನ್ನ ಈಗಾಗಲೇ ಸಾರಿಗೆ ನೌಕರರು ಕೂಡ ಹೇಳ್ತಾ ಇರುವಂತದ್ದು. ಹಾಗಾಗಿ ನಾಳೆ ಈ ಸಾರಿಗೆ ನೌಕರ ಹೋರಾಟ ಏನಿದೆ ಅದು ಬಹಳ ಪ್ರಮುಖ ಹೋರಾಟವಾಗಿ ಏನು. ಇನ್ನ ಓಂ ಪ್ರಕಾಶ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಓಂ ಪ್ರಕಾಶ್, ಕಲಬುರಗಿ ಭಾಗದಲ್ಲಿ ಯಾವ ರೀತಿ ರೆಸ್ಪಾನ್ಸ್ ಇದೆ ನಾಳಿನ ಪ್ರತಿಭಟನೆಗೆ? ಸಾರಿಗೆ ನೌಕರು ಹೇಳೋದೇನು, ನಾಳೆ ಬಸ್ಗಳು ಓಡಾಡುತ್ತೋ ಇಲ್ವೋ?
ಶ್ರೀಪಾದ್, ಸರ್ಕಾರ ಮತ್ತೆ ಸಾರಿಗೆ ನೌಕರರ ನಡುವಿನ ಸಮರ ಮತ್ತೊಂದು ಹಂತಕ್ಕೆ ಹೋಗಿ ತಲುಪುವಂತ ಸಾಧ್ಯತೆ ಇರುವಂತದ್ದು. ಯಾಕಂತಂದ್ರೆ ಈ ಸಾರಿಗೆ ನೌಕರರು ತಮ್ಮ ಬೇಡಿಕೆಗಳನ್ನ ಈಡೇರಿಸುವಂತೆ ಸಾಕಷ್ಟು ಬಾರಿ ಸರ್ಕಾರದ ಮುಂದಿಟ್ಟರೂ ಕೂಡ ಸರ್ಕಾರ ಆ ಬೇಡಿಕೆಗಳನ್ನ ಈಡೇರಿಸಿದ ಹಿನ್ನೆಲೆಯಲ್ಲಿ ಇದೀಗ ಮತ್ತೊಂದು ಹಂತಕ್ಕೆ ಅಂದ್ರೆ ನಾಳೆ ಬೆಂಗಳೂರಿನಲ್ಲಿ ನಡೆಯಲಿರುವಂತಹ ಒಂದು ಸಾರಿಗೆ ನೌಕರರ ಪ್ರತಿಭಟನೆಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಸಾರಿಗೆ ನೌಕರರು ಕೂಡ ಭಾಗಿಯಾಗುವುದಕ್ಕೆ ಮುಂದಾಗಿರುವಂತದ್ದು. ಸುಮಾರು ಕಲ್ಯಾಣ ಕರ್ನಾಟಕ ಭಾಗದ 9 ಡಿವಿಷನ್ಗಳಿಂದ 1000ಕ್ಕೂ ಅಧಿಕ ಜನರು ಏನು ಸಾರಿಗೆ ನೌಕರರು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆಯಲ್ಲಿ ಭಾಗಿಯಾಗೋದಕ್ಕೆ ಈಗಾಗಲೇ ಏನು ತಿಳಿರುವಂತದ್ದು. ಇನ್ನೊಂದಷ್ಟು ಜನರು ಇವತ್ತು ಸಂಜೆ ಹೊರಡ್ತಾ ಇರುವಂತದ್ದು. ಆದ್ರೆ ಬಹಳ ಪ್ರಮುಖವಾಗಿ ಇವರು 38 ತಿಂಗಳ ಬಾಕಿ ವೇತನ ಏನಿದೆ ಅದನ್ನ ಬಾಕಿ ವೇತನ ನೀಡಬೇಕು, ಜೊತೆಗೆ 25%ದಷ್ಟು ಭತ್ಯೆ ವೇತನವನ್ನ ಪರಿಷ್ಕರಣೆ ಮಾಡಬೇಕು, ಜೊತೆಗೆ ಭತ್ಯೆ ಕೂಡ 2012ರಿಂದಲೂ ಕೂಡ ಅದನ್ನ ಹೆಚ್ಚಳ ಮಾಡಿಲ್ಲ ಅಂತೇಳಿ ಹೀಗೆ ಒಟ್ಟು 10 ಬೇಡಿಕೆಗಳನ್ನ ಇಟ್ಕೊಂಡು ಸಾರಿಗೆ ನೌಕರರು ಸರ್ಕಾರದ ಮುಂದೆ ಸಾಕಷ್ಟು ಬಾರಿ ಪ್ರಸ್ತಾಪವನ್ನ ಇಟ್ಟಿದ್ರು ಕೂಡ ಅದ್ಯಾವುದೂ ಈಡೇರಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಈಗ ಮತ್ತೊಂದು ಹಂತದ ಹೋರಾಟಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ಹಾಗಾಗಿ ನಾಳೆ ಬೆಳಗ್ಗೆ 11 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಕೂಡ ಏನು ಪ್ರತಿಭಟನೆ ನಡೀತಿ ಅಲ್ಲಿ ಈ ಸಾರಿಗೆ ನೌಕರರ ಬೇಡಿಕೆಗೆ ಸರ್ಕಾರ ಯಾವ ರೀತಿಯಾಗಿ ಸ್ಪಂದನೆ ಮಾಡ್ತಾರೆ ಅನ್ನುವಂಥದ್ದನ್ನ ನೋಡಿಕೊಂಡು ನಾಡಿದ್ದಿನ ಪ್ರತಿಭಟನೆಗೆ ಏನು ಸಾರಿಗೆ ನೌಕರರು ಪ್ಲಾನ್ ಅನ್ನ ರೂಪರೇಷವನ್ನ ಸಿದ್ಧತೆಯನ್ನ ಮಾಡ್ಕೊಳ್ಳೋದಕ್ಕೆ ಮುಂದಾಗಿರುವಂತದ್ದು. ನಾಳೆ ಬಸ್ ಸಂಚಾರ ಓಡಾಡುತ್ತೆ, ಆದ್ರೆ ಕಡಿಮೆ ಸಂಖ್ಯೆಯಲ್ಲಿ ಓಡಾಡುತ್ತೆ ಅನ್ನುವಂಥದ್ದು ಈಗ ಸಾರಿಗೆ ನೌಕರರು ಹೇಳ್ತಾ ಇರುವಂತದ್ದು. ಯಾಕಂತಂದ್ರೆ ಕಲ್ಯಾಣ ಕರ್ನಾಟಕ ಭಾಗದಿಂದ ಸುಮಾರು 1000ಕ್ಕೂ ಅಧಿಕ ಜನರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗೋದಕ್ಕೆ ತೇಳ್ತಾ ಇರುವಂತದ್ದು. ಹಾಗಾಗಿ ಬಸ್ ಸಂಖ್ಯೆಯಲ್ಲಿ ಕೊಂಚ ವಿರಳ ಆಗುತ್ತೆ, ಆದ್ರೆ ಬಸ್ಗಳು ಓಡಾಡುತ್ತೆ ಅನ್ನುವಂತ ಮಾತನ್ನ ಹೇಳಿರುವಂತದ್ದು. 4 ಗಂಟೆಗೆ ತಮ್ಮ ಬೇಡಿಕೆಗಳನ್ನ ಬಗೆಹರಿಸದೆ ಹೋದ್ರೆ ನಾಡಿದ್ದಿನಿಂದ ಉಗ್ರವಾದಂತಹ ಹೋರಾಟ ಅಂದ್ರೆ ಬಸ್ ಸಂಚಾರ ಬಂದ್ ಮಾಡಿ ಹೋರಾಟ ಮಾಡಬೇಕಾ ಅನ್ನುವಂಥದ್ರ ಬಗ್ಗೆ ಕೂಡ ನಾಳೆಯ ಸಭೆಯಲ್ಲಿ ನಿರ್ಧಾರವಾಗುತ್ತೆ ಅನ್ನುವಂತ ಮಾತನ್ನ ಈಗಾಗಲೇ ಸಾರಿಗೆ ನೌಕರರು ಕೂಡ ಹೇಳ್ತಾ ಇರುವಂತದ್ದು. ಹಾಗಾಗಿ ನಾಳೆ ಈ ಸಾರಿಗೆ ನೌಕರ ಹೋರಾಟ ಏನಿದೆ ಅದು ಬಹಳ ಪ್ರಮುಖ ಹೋರಾಟವಾಗಿ ಏನು. ಇನ್ನ ಓಂ ಪ್ರಕಾಶ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಓಂ ಪ್ರಕಾಶ್, ಕಲಬುರಗಿ ಭಾಗದಲ್ಲಿ ಯಾವ ರೀತಿ ರೆಸ್ಪಾನ್ಸ್ ಇದೆ ನಾಳಿನ ಪ್ರತಿಭಟನೆಗೆ? ಸಾರಿಗೆ ನೌಕರು ಹೇಳೋದೇನು? ನಾಳೆ ಬಸ್ಗಳು ಓಡಾಡುತ್ತೋ ಇಲ್ವೋ? ಶ್ರೀಪಾದ್, ಸರ್ಕಾರ ಮತ್ತೆ ಸಾರಿಗೆ ನೌಕರರ ನಡುವಿನ ಸಮರ ಮತ್ತೊಂದು ಹಂತಕ್ಕೆ ಹೋಗಿ ತಲುಪುವಂತ ಸಾಧ್ಯತೆ ಇರುವಂತದ್ದು. ಯಾಕಂತಂದ್ರೆ ಈ ಸಾರಿಗೆ ನೌಕರರು ತಮ್ಮ ಬೇಡಿಕೆಗಳನ್ನ ಈಡೇರಿಸುವಂತೆ ಸಾಕಷ್ಟು ಬಾರಿ ಸರ್ಕಾರದ ಮುಂದಿಟ್ಟರೂ ಕೂಡ ಸರ್ಕಾರ ಆ ಬೇಡಿಕೆಗಳನ್ನ ಈಡೇರಿಸಿದ ಹಿನ್ನೆಲೆಯಲ್ಲಿ ಇದೀಗ ಮತ್ತೊಂದು ಹಂತಕ್ಕೆ ಅಂದ್ರೆ ನಾಳೆ ಬೆಂಗಳೂರಿನಲ್ಲಿ ನಡೆಯಲಿರುವಂತಹ ಒಂದು ಸಾರಿಗೆ ನೌಕರರ ಪ್ರತಿಭಟನೆಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಸಾರಿಗೆ ನೌಕರರು ಕೂಡ ಭಾಗಿಯಾಗುವುದಕ್ಕೆ ಮುಂದಾಗಿರುವಂತದ್ದು. ಸುಮಾರು ಕಲ್ಯಾಣ ಕರ್ನಾಟಕ ಭಾಗದ 9 ಡಿವಿಷನ್ಗಳಿಂದ 1000ಕ್ಕೂ ಅಧಿಕ ಜನರು ಏನು ಸಾರಿಗೆ ನೌಕರರು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆಯಲ್ಲಿ ಭಾಗಿಯಾಗೋದಕ್ಕೆ ಈಗಾಗಲೇ ಏನು ತಿಳಿರುವಂತದ್ದು. ಇನ್ನೊಂದಷ್ಟು ಜನರು ಇವತ್ತು ಸಂಜೆ ಹೊರಡ್ತಾ ಇರುವಂತದ್ದು. ಆದ್ರೆ ಬಹಳ ಪ್ರಮುಖವಾಗಿ ಇವರು 38 ತಿಂಗಳ ಬಾಕಿ ವೇತನ ಏನಿದೆ ಅದನ್ನ ಬಾಕಿ ವೇತನ ನೀಡಬೇಕು, ಜೊತೆಗೆ 25%ದಷ್ಟು ಭತ್ಯೆ ವೇತನವನ್ನ ಪರಿಷ್ಕರಣೆ ಮಾಡಬೇಕು, ಜೊತೆಗೆ ಭತ್ಯೆ ಕೂಡ 2012ರಿಂದಲೂ ಕೂಡ ಅದನ್ನ ಹೆಚ್ಚಳ ಮಾಡಿಲ್ಲ ಅಂತೇಳಿ ಹೀಗೆ ಒಟ್ಟು 10 ಬೇಡಿಕೆಗಳನ್ನ ಇಟ್ಕೊಂಡು ಸಾರಿಗೆ ನೌಕರರು ಸರ್ಕಾರದ ಮುಂದೆ ಸಾಕಷ್ಟು ಬಾರಿ ಪ್ರಸ್ತಾಪವನ್ನ ಇಟ್ಟಿದ್ರು ಕೂಡ ಅದ್ಯಾವುದೂ ಈಡೇರಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಈಗ ಮತ್ತೊಂದು ಹಂತದ ಹೋರಾಟಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ಹಾಗಾಗಿ ನಾಳೆ ಬೆಳಗ್ಗೆ 11 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಕೂಡ ಏನು ಪ್ರತಿಭಟನೆ ನಡೀತಿ ಅಲ್ಲಿ ಈ ಸಾರಿಗೆ ನೌಕರರ ಬೇಡಿಕೆಗೆ ಸರ್ಕಾರ ಯಾವ ರೀತಿಯಾಗಿ ಸ್ಪಂದನೆ ಮಾಡ್ತಾರೆ ಅನ್ನುವಂಥದ್ದನ್ನ ನೋಡಿಕೊಂಡು ನಾಡಿದ್ದಿನ ಪ್ರತಿಭಟನೆಗೆ ಏನು ಸಾರಿಗೆ ನೌಕರರು ಪ್ಲಾನ್ ಅನ್ನ ರೂಪರೇಷವನ್ನ ಸಿದ್ಧತೆಯನ್ನ ಮಾಡ್ಕೊಳ್ಳೋದಕ್ಕೆ ಮುಂದಾಗಿರುವಂತದ್ದು. ನಾಳೆ ಬಸ್ ಸಂಚಾರ ಓಡಾಡುತ್ತೆ, ಆದ್ರೆ ಕಡಿಮೆ ಸಂಖ್ಯೆಯಲ್ಲಿ ಓಡಾಡುತ್ತೆ ಅನ್ನುವಂಥದ್ದು ಈಗ ಸಾರಿಗೆ ನೌಕರರು ಹೇಳ್ತಾ ಇರುವಂತದ್ದು. ಯಾಕಂತಂದ್ರೆ ಕಲ್ಯಾಣ ಕರ್ನಾಟಕ ಭಾಗದಿಂದ ಸುಮಾರು 1000ಕ್ಕೂ ಅಧಿಕ ಜನರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗೋದಕ್ಕೆ ತೇಳ್ತಾ ಇರುವಂತದ್ದು. ಹಾಗಾಗಿ ಬಸ್ ಸಂಖ್ಯೆಯಲ್ಲಿ ಕೊಂಚ ವಿರಳ ಆಗುತ್ತೆ, ಆದ್ರೆ ಬಸ್ಗಳು ಓಡಾಡುತ್ತೆ ಅನ್ನುವಂತ ಮಾತನ್ನ ಹೇಳಿರುವಂತದ್ದು. 4 ಗಂಟೆಗೆ ತಮ್ಮ ಬೇಡಿಕೆಗಳನ್ನ ಬಗೆಹರಿಸದೆ ಹೋದ್ರೆ ನಾಡಿದ್ದಿನಿಂದ ಉಗ್ರವಾದಂತಹ ಹೋರಾಟ ಅಂದ್ರೆ ಬಸ್ ಸಂಚಾರ ಬಂದ್ ಮಾಡಿ ಹೋರಾಟ ಮಾಡಬೇಕಾ ಅನ್ನುವಂಥದ್ರ ಬಗ್ಗೆ ಕೂಡ ನಾಳೆಯ ಸಭೆಯಲ್ಲಿ ನಿರ್ಧಾರವಾಗುತ್ತೆ ಅನ್ನುವಂತ ಮಾತನ್ನ ಈಗಾಗಲೇ ಸಾರಿಗೆ ನೌಕರರು ಕೂಡ ಹೇಳ್ತಾ ಇರುವಂತದ್ದು. ಹಾಗಾಗಿ ನಾಳೆ ಈ ಸಾರಿಗೆ ನೌಕರ ಹೋರಾಟ ಏನಿದೆ ಅದು ಬಹಳ ಪ್ರಮುಖ ಹೋರಾಟವಾಗಿ ಏನು